ಹೌದು, ಬೆಸ್ಕಾಂ ಜಾಗೃತ ದಳ ಪೊಲೀಸ್ ಠಾಣೆಯಲ್ಲಿ ಕಾನ್ಸ್ಟೇಬಲ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ 30 ವರ್ಷದ ಮನು ಕಳೆದ ಮೇ 28ರಂದು ಬೆಂಗಳೂರು ಮುಖ್ಯ ಕಚೇರಿಗೆ ತೆರಳಿ ವಾಪಸ್ಸು ಬರುತ್ತಿದ್ದ ವೇಳೆ ಅಪಘಾತಕ್ಕೆ ಈಡಾಗಿದ್ದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವೆಂಕಟಗಿರಿ ಕೋಟೆ ಸಮೀಪದ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ 2 ಬೈಕ್ಗಳ ನಡುವೆ ಸಂಭವಿಸಿದ ಭೀಕರ ಅಪಘಾತದಲ್ಲಿ ಮನು ತಲೆಗೆ ಗಂಭೀರ ಗಾಯಗಳಾಗಿದ್ದವು. ತಕ್ಷಣ ಅವರನ್ನು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿತ್ತು. ಆದರೆ ಹಲವು ದಿನಗಳಿಂದ ಜೀವನ್ಮರಣ ಹೋರಾಟ ನಡೆಸುತ್ತಿದ್ದ ಮನು ಚಿಕಿತ್ಸೆ ಫಲಕಾರಿಯಾಗದೆ ಸೋಮವಾರ ಕೊನೆಯುಸಿರು ಎಳೆದಿದ್ದಾರೆ. ಮನು ಅವರ ಸಾವಿನ ದುಃಖದ ನಡುವೆಯೂ ಕುಟುಂಬಸ್ಥರು ಮಹತ್ವದ ನಿರ್ಧಾರ ತೆಗೆದುಕೊಂಡಿದ್ದು, ಮೃತನ ಅಂಗಾಂಗಗಳನ್ನು ದಾನ ಮಾಡುವ ಮೂಲಕ ಹಲವರ ಬದುಕಿಗೆ ಹೊಸ ಆಶಾಕಿರಣವಾಗಿದ್ದಾರೆ. ಸಾವಿನಲ್ಲೂ ಮಾನವೀಯತೆ ಮೆರೆದ ಕುಟುಂಬದ ಈ ನಿರ್ಧಾರಕ್ಕೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ. ಮೃತ ಮನು ಅವರ ಪಾರ್ಥಿವ ಶರೀರವನ್ನು ಸ್ವಗ್ರಾಮದ ಚಿಕ್ಕಬಳ್ಳಾಪುರ ತಾಲೂಕಿನ ಸೂಲಿಕುಂಟೆ ಗ್ರಾಮಕ್ಕೆ ತಂದು ಕುಟುಂಬಸ್ಥರು, ಬಂಧು ಬಳಗ ಹಾಗೂ ಗ್ರಾಮಸ್ಥರ ಕಂಬನಿ ಮಿಡಿತದ ನಡುವೆ ಅಂತ್ಯಕ್ರಿಯೆ ನೆರವೇರಿತು. Karabnar! Slow! Up! Karabnar! General salute! Present! Up! Karabnar! Go! Up! Karabnar! Order! Up! Karabnar will on this one. On face! Fire! Karabnar! Attention! Karabnar! Connected! Everybody, go! Up! Everybody, order! Up! ನನ್ನ ಹೆಸರು ಸಂತೋಷ್ ಅಂತೇಳಿ ಅಡ್ವೊಕೇಟು, ಚಿಕ್ಕಬಳ್ಳಾಪುರದಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ನನ್ನ ತಮ್ಮ ಮನು ಅವರು 33 ವರ್ಷ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾಯಿದ್ರು. ಸುಮಾರು 6 ವರ್ಷಗಳಿಂದ ಕೆಲಸ ಮಾಡ್ತಾಯಿದ್ರು. ದಿನಾಂಕ 28/5/2026ರಂದು ಹೋಗಿ ವಾಪಸ್ಸು ಚಿಕ್ಕಬಳ್ಳಾಪುರಕ್ಕೆ ಬರುವಾಗ ವೆಂಕಟಗಿರಿ ಕೋಟೆಯಲ್ಲಿ ಯಾವುದೋ ಒಂದು ಅಪರಿಚಿತ ವ್ಯಕ್ತಿ ಅಪಘಾತವನ್ನು ಉಂಟು ಮಾಡಿ ನನ್ನ ತಮ್ಮ ಚಲಿಸ್ತಾ ಇದ್ದಂಥ ವಾಹನಕ್ಕೆ ಅಪಘಾತವನ್ನು ಉಂಟು ಮಾಡಿ ಎಸ್ಕೇಪ್ ಆಗಿರ್ತಾನೆ. ನಮಗೆ ತಡವಾಗಿ ವಿಷಯ ಗೊತ್ತಾಗಿ ನಾವು ಅಲ್ಲಿ ಹೋಗಿ ನೋಡೋ ತನಕನೂ ಅಲ್ಲೇ ನನ್ನ ಮನೋವರು ಅಪಘಾತ ಆಗಿ ತೀವ್ರ ಪೆಟ್ಟಾಗಿ ಅಲ್ಲೇ ಇರ್ತಾರೆ. ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡಿ ಮಣಿಪಾಲ್ ಆಸ್ಪತ್ರೆಗೆ, ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ದಾಖಲು ಮಾಡಿ ಮೆದುಳು ಚಿಕಿತ್ಸೆಯನ್ನು ಮಾಡಿ ಆಪ್ರೇಷನ್ ಕೂಡ ಮಾಡಿರ್ತಾರೆ. ಅಲ್ಲಿ ಆಪ್ರೇಷನ್ ಮಾಡಿದಂಥ ನಂತರ ಚಿಕಿತ್ಸೆ ಯಾವುದೇ ರೀತಿ ಫಲಕಾರಿಯಾಗದೆ ICUನಲ್ಲೇ ಒಂದು 3 ರಿಂದ 4 ದಿನಗಳ ಕಾಲ ಅಲ್ಲೇ ಉಳ್ಕೊಂಡು ನಿನ್ನೆ 10 ಗಂಟೆ 55 ನಿಮಿಷದಲ್ಲೇ ತೀರ್ಕೊಂಡಿರ್ತಾರೆ. ತೀರ್ಕೊಂಡಿದ್ದಂಥ ಸಂದರ್ಭದಲ್ಲಿ ಅಂಗಾಂಗಗಳನ್ನು ದಾನ ಮಾಡುವಂಥ ಒಂದು ಸಲಹೆ ಮೇರೆಗೆ ಮತ್ತು ನಮಗೂ ಕೂಡ ಆ ಸಲಹೆ, ನಮ್ಮ ಕುಟುಂಬಕ್ಕೂ ಕೂಡ ಆ ಸಲಹೆ ಒಪ್ಪಿಗೆ ಆಗಿರೋದ್ರಿಂದ ಮನಪೂರ್ವಕವಾಗಿ ಆ ಅಂಗಾಂಗಗಳನ್ನು ನಾವು ದಾನವನ್ನು ಮಾಡಿದ್ವಿ. ಇಲ್ಲ ಒಂದು ಸಾರ್ಥಕತೆ ಕೂಡ ನನ್ನ ತಮ್ಮನ ಜೀವನವನ್ನು ಒಂದು ಸಾರ್ಥಕವಾಗಿ ಉಳಿಸ್ಕೊಂಡಿದ್ದಾನೆ ಅನ್ನೋದೊಂದು
ಈ ಮೂಲಕ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಮತ್ತು ಬೇರೆಯವರು ಕೂಡ ಯಾರಾದರೂ ಇಂಥ ಸಂದರ್ಭದಲ್ಲಿದ್ದಾಗ ಬೇರೆಯವ್ರಿಗೆ ಸಹಾಯ ಆಗುತ್ತೆ ಅನ್ನೋದನ್ನು ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅನಿಸ್ತು ಅಂತಂದರೆ, ಈಗ ಮೃತದೇಹವನ್ನು ನಾವು ಮಣ್ಣು ಮಾಡೋದ್ರಿಂದ ಏನೂ ಅದರಿಂದ ಪ್ರಯೋಜನ ಆಗೋದಿಲ್ಲ. ಆದರೆ ಆ ಅಂಗಾಂಗಗಳು ಇನ್ನೊಬ್ಬರ ಜೀವನಕ್ಕೆ ಆಧಾರವಾಗುತ್ತೆ, ಇನ್ನೊಬ್ಬರ ಬದುಕಿಗೆ ಆಧಾರವಾಗುತ್ತೆ ಅನ್ನೋದು ತುಂಬ ಹೆಮ್ಮೆಯ ವಿಚಾರ. ಅದು ಆ ವಿಚಾರವನ್ನು ನನ್ನ ತಮ್ಮ ಇನ್ನೂ ಜೀವಂತವಾಗಿದ್ದಾನೆ ಅನ್ನುವಂಥ ಭಾವನೆ ನಮ್ಮ ಕುಟುಂಬಕ್ಕಿದೆ ಅನ್ನೋದನ್ನು ಹೇಳ್ತೀನಿ ಸರ್. ಕಣ್ಣು, ಹೃದಯ, ಕಿಡ್ನಿ ಮತ್ತು ಲಿವರು, ಹಾಗೆ ಈ ಅಂಶಗಳು ಸೇರಿದಂತೆ ಒಟ್ಟು 7 ಆರೋಗ್ಯಕರ ಅಂಗಾಂಗಗಳನ್ನು ದಾನ ಮಾಡಲಾಗಿದೆ. ಮುಖ್ಯವಾಗಿ 22 ವರ್ಷದ ಯುವಕನಿಗೆ ಹೃದಯವನ್ನು ಕೊಡ್ತೀವಿ ಅನ್ನೋದನ್ನು ವೈದ್ಯರು ಹೇಳಿದ್ರು. ಅದು ಎಲ್ಲ ಒಂದು ಕಡೆ ಸಮಾಧಾನ ತಂದಿದೆ ಸರ್. ಎಲ್ಲಿ ಕೆಲಸ ಮಾಡ್ತೀವಿ? ಅವರು ಚಿಕ್ಕಬಳ್ಳಾಪುರ ಬೆಸ್ಕಾಂ ವಿಜಿಲೆನ್ಸ್ ಇದರಲ್ಲಿ ಕೆಲಸ ಮಾಡ್ತಾಯಿದ್ರು ಸರ್. ಎಷ್ಟು ವರ್ಷದಿಂದ? 6.5 ವರ್ಷದಿಂದ ಅವರು ಪೊಲೀಸ್ ಇಲಾಖೆಯಲ್ಲಿದ್ದರು. ಕಳೆದ ಒಂದು ಮದುವೆ ಇನ್ನೂ ಆಗಿರಲಿಲ್ಲ ಸರ್, ಅವ್ರ ಮದುವೆ ಆಗಿರಲಿಲ್ಲ. ಈ ವೇಳೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸೇರಿದಂತೆ ಹಲವು ಪೊಲೀಸ್ ಅಧಿಕಾರಿಗಳು ಹಾಗೂ ಗಣ್ಯರು ಅಂತಿಮ ನಮನ ಸಲ್ಲಿಸಿದ್ದಾರೆ. ಪೊಲೀಸ್ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನಡೆಸಲಾಗಿದ್ದು, ಗ್ರಾಮದಲ್ಲಿ ಶೋಕದ ವಾತಾವರಣ ನಿರ್ಮಾಣವಾಗಿತ್ತು. ಕರ್ತವ್ಯ ನಿರತ ಪೊಲೀಸ್ ಸಿಬ್ಬಂದಿಯೊಬ್ಬರು ಅಪಘಾತದಲ್ಲಿ ಸಾವನ್ನಪ್ಪಿರುವುದು ದುಃಖದ ಸಂಗತಿಯಾದರೂ ಅಂಗಾಂಗ ದಾನದ ಮೂಲಕ ಮನು ಹಾಗೂ ಅವರ ಕುಟುಂಬ ಸಮಾಜಕ್ಕೆ ಮಾನವೀಯತೆಯ ಸಂದೇಶ ಸಾರಿದ್ದಾರೆ. ಅವರ ಈ ನಿರ್ಧಾರದಿಂದ ಹಲವು ಮಂದಿಗೆ ಹೊಸ ಜೀವನ ದೊರೆಯುವಂತಾಗಿದೆ. ಅಷ್ಟೇ ಆಗೋಯ್ತು. ಇನ್ನೊಂದೇ ಅಷ್ಟೇ. Everybody, slow. On. Everybody, present. On. ಒಟ್ಟಾರೆ ಮೃತ ಪೊಲೀಸ್ ಕಾನ್ಸ್ಟೇಬಲ್ ಮನು ಅವರ ಅಂಗಾಂಗ ದಾನ ನಿರ್ಧಾರ ಮಾನವೀಯತೆಯ ಶ್ರೇಷ್ಠ ಉದಾಹರಣೆಯಾಗಿದ್ದು ಮತ್ತೊಬ್ಬರಿಗೆ ಪ್ರೇರಣೆಯಾಗಿದ್ದಾರೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.